ಒಂದು ದೊಡ್ಡ ಕಪ್ ತೊಗರಿಬೇಳೆ ಅಂದರೆ 200 ಗ್ರಾಮ್ಸ್ ಇರುತ್ತೆ ತೊಗರಿಬೇಳೆ, ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ಳಿ. 2 ದೊಡ್ಡ ಟೊಮೆಟೊ, ಸಣ್ಣ ಈರುಳ್ಳಿ, ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸಣ್ಣ ಈರುಳ್ಳಿ ಬಂದುಬಿಟ್ಟು ಒಂದು ಅರ್ಧ ಕಪ್ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 7ರಿಂದ 8 ಎಸಳು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 2ರಿಂದ 3 ಕಡ್ಡಿ ಕರಿಬೇವು, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪೌಡರ್, ಅರಿಶಿನ ಪುಡಿ, ಖಾರ ಪುಡಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಇಂಗು. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ನೆನೆಸಿಟ್ಕೊಂಡಿರೋ ಬೇಳೆನ ಒಂದು ಕುಕ್ಕರ್ನಲ್ಲಿ ಬಗ್ಗಿಸ್ಕೊಳ್ಳೋಣ. ಸೊ ಅದು ನೆನೆಸಿಟ್ಟಿದ್ದೀವಲ್ಲ, ಸೊ ಅದನ್ನು ಫುಲ್ಲು ಬಗ್ಗಿಸ್ಕೊಳ್ಳೋಣ ಒಂದು ಕುಕ್ಕರ್ನಲ್ಲಿ. ಸೊ ಬಗ್ಗಿಸ್ಕೊಂಡಾದ ನಂತರ ಇವಾಗ ಟೊಮೊಟೊ 2 ಟೊಮೊಟೊ ತೊಗೊಂಡಿರೋದು. ಸೊ ಆ 2 ಟೊಮೊಟೊನ ಬೇಳೆನಲ್ಲಿ ಹಾಕೋಣ ಕುಕ್ಕರಲ್ಲಿ, ಓಕೆನಾ. ಮತ್ತು ನೆಕ್ಸ್ಟು ಈರುಳ್ಳಿ, ಒಂದು 1/2 ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಈರುಳ್ಳಿ. ಸೊ ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟು ಬಂದುಬಿಟ್ಟು ಇವಾಗ ಅರಿಶಿನ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಬಂದುಬಿಟ್ಟು ನಾವು ಇವಾಗ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ತಕ್ಕಂತೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀರು, ನಾವು ಒಂದು 3 ಗ್ಲಾಸಷ್ಟು ನೀರನ್ನ ತೊಗೊತಿದ್ದೀವಿ. ಕೆಲವರು ಬೇಳೆಯಾಗೆ ತಿಂತಾರೆ, ಕೆಲವರು ತುಂಬ ನುಣ್ಣಗೆ ಹಾಕಬೇಕು ಅಂತ ನುಣ್ಣಗೆ ಮಾಡ್ಕೊತಾರೆ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ವಾಟರ್ನ. ಸೊ ವಾಟರ್ನ ನಾವು 3 ಗ್ಲಾಸ್ ಆಫ್ ವಾಟರ್ನ ತೊಗೊಂಡಿದ್ದೀವಿ. ಸೊ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು, ಸೊ ಸ್ವಲ್ಪ ಆಯಿಲ್ನ 1 ಟೇಬಲ್ ಸ್ಪೂನ್ ಆಯಿಲಷ್ಟು ಸೊ ಹಾಕ್ಕೊಳ್ಳೋಣ. ಸೊ ಹಾಕ್ಕೊಂಡ್ಮೇಲೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಿಲ್ಸ್, ನಮ್ಮದಾದರೆ 2 ವಿಷಿಲ್ಸು. ಸೊ ನಿಮ್ಮ ಕುಕ್ಕರು ನಿಮ್ಮ ಬೇಳೆ ಹೇಗೆ ಬೇಕೋ ಹಾಗೆ ವಿಷಿಲ್ ನೋಡಿಕೊಂಡು ಹಾಕ್ಕೊಳ್ಳಿ ವಿಷಿಲ್ನ. ಸೊ 2 ವಿಷಿಲ್ಸ್ ಆದಮೇಲೆ ಸೊ ಆ ಕುಕ್ಕರ್ನ ಸೈಡಿಗೆ ಇಟ್ಕೊಳ್ಳೋಣ. ಸೊ ಇನ್ನೊಂದು ಪಾತ್ರೆ ತಗೊಂಡು ಆ ಪಾತ್ರೆಯಲ್ಲಿ ಆಯಿಲ್ ಮಿಕ್ಸ್ ಮಾಡಿಕೊಂಡು, ನಮ್ಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಡು, ಸಾಸಿವೆ ಚಿಟಪಟ ಅನ್ನಬೇಕು. ಸೊ ಚಿಟಪಟ ಅಂದಿದ್ದು ಸಾಸಿವೆನ ನಾವಿವಾಗ ಅದಕ್ಕೆ ಈರುಳ್ಳಿ, ಒಂದು 1/2 ಕಪ್ ಈರುಳ್ಳಿ ತೊಗೊಂಡಿದ್ವಲ್ಲ, ಅದರಲ್ಲೂ ಒಂದು ಸ್ವಲ್ಪ ಮಿಕ್ಕಿಸ್ಕೊಂಡಿರೋದನ್ನು ಒಂದು 5-6 ಈರುಳ್ಳಿ ಅಷ್ಟು ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಮತ್ತು ಇವಾಗ ಬೆಳ್ಳುಳ್ಳಿ, ಜಜ್ಜಿ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ರೋಸ್ಟ್ ಆಗಬೇಕಲ್ವ. ಸೊ ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಒಂದು 4-5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಲ್ಲ, ಸೊ ಅದು, ಮತ್ತು ಕರ್ಬೇವಿನ ಸೊಪ್ಪು. ಸೊ ಕರ್ಬೇವಿನ ಸೊಪ್ಪು ಎಲ್ಲ ಆದಮೇಲೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ರೋಸ್ಟ್ ಆದ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಒಗ್ಗರಣೆ. ಸೊ ಲೈಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸೊ ಅದು ಡೀಪ್ ಫ್ರೈ ಆಗೋ ಅಷ್ಟೊತ್ತಿಗೆ ನಮಗಿಲ್ಲಿ ಬೆಂದಿರೋ ಬೇಳೆ ಕೂಡ ಸ್ವಲ್ಪ ಅದು ಕೂಲ್ ಆಗುತ್ತೆ. ಸೊ ಇವಾಗ ಇಂಗು, ಒಂದು ಚಿಟಿಕೆಯಷ್ಟು ಹಿಂಗು ಹಾಕೋಣ. ಕೆಲವರು ಹಿಂಗು ತಿಂತಾರೆ, ಕೆಲವರು ಹಿಂಗು ತಿನ್ನಲ್ಲ, ಅದು ಅವ್ರವ್ರಿಗೆ ಡಿಪೆಂಡ್. ಸೊ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಹಿಂಗು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಕೂಲ್ ಆಗಿದೆ. ಈ ಲಿಡ್ ಓಪನ್ ಮಾಡಿದ್ಮೇಲೆ ನೋಡಿ ಈ ಥರ ಬೇಳೆ ಸಾಂಬಾರು ಘಮ ಅಂತ. ಸೊ ಇವಾಗ ಇದಕ್ಕೆ ಸಾಂಬಾರು ಪೌಡರ್, ನಾವು ಲಿಡ್ ಓಪನ್ ಮಾಡಿದ್ಮೇಲೆ ನಾವು ಸಾಂಬಾರು ಪೌಡ್ರ್ ಮಿಕ್ಸ್ ಮಾಡ್ತೀವಿ. ಕೆಲವರು ಗ್ಯಾಸ್ ಮೇಲೇ ಇರೋ ಹಂಗೆ ಮಿಕ್ಸ್ ಮಾಡ್ಕೊತಾರೆ, ನಾವು ಹಂಗೆ ಮಾಡಲ್ಲ. ನಾವು ಲಿಡ್ಡೆಲ್ಲ ಓಪನ್ ಮಾಡಿ ಕೂಲ್ ಆದಮೇಲೆ ಸಾಂಬಾರು ಪೌಡರು ಮತ್ತು ಒಂದು 1/2 ಟೀ ಸ್ಪೂನಷ್ಟು ಖಾರ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ, 1 ಸ್ಪೂನಷ್ಟು ಸಾಂಬಾರು ಪೌಡರು. ಸೊ ಇವಾಗ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಸಾಂಬಾರು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸಾಂಬಾರು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಒಂದು 10 ನಿಮಿಷ ಬೇಯಿಸೋಕ್ಕೆ ಬಿಟ್ಬಿಡೋಣ. ಒಂದು 10 ಮಿನಿಟ್ಸ್ ಕುತ್ಕುತ ಅಂತ ಬೇಯಿದ್ರೆ ಫುಲ್ ಅದು ಹಸಿ ವಾಸನೆ ಎಲ್ಲ ಹೋಗುತ್ತಲ್ವ. ಸೊ ಇವಾಗ ಅದಕ್ಕೆ ಮತ್ತು ಒಂದು ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ವಾಟರ್ನ. ನೀವು ಕೆಲವ್ರು ಜಾಸ್ತಿ ವಾಟರ್ ಆಗಿ ರಸಮ್ ಥರ ತಿಂತಾರೆ, ಕೆಲವ್ರು ಗಟ್ಟಿಯಾಗಿ ತಿಂತಾರೆ, ನಾವು ಮಿಡಲ್. ಸೊ ಇವಾಗ ಸ್ವಲ್ಪ ಹುಣಸೆಹಣ್ಣು ರಸನ ಮಿಕ್ಸ್ ಮಾಡ್ಕೊತಿದ್ದೀವಿ. ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಿಡೋಣ, ಒಂದು 5 ಮಿನಿಟ್ಸ್ ಆದರೂ ಕುದೀಲಿ. ಲಾಸ್ಟಲ್ಲಿ ನಾವು ಟೇಸ್ಟ್ ನೋಡಿಕೊಂಡು ಸಾಲ್ಟ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 5-10 ಮಿನಿಟ್ಸ್ ಅದು ಚೆನ್ನಾಗಿ ಕುದಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕೆಲವರು ಇದು ಆಪ್ಷನಲ್ ಹೇಳ್ತಿದ್ದೀನಿ, ಕೊಬ್ಬರಿ ಬಂದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಕೊಬ್ಬರಿ, ಇಲ್ಲಾಂದರೆ ಅದು ನಿಮ್ಮ ಇಷ್ಟ. ನಾವು ಎಲ್ಲದಕ್ಕೂ ಕೊಬ್ಬರಿ ಯೂಸ್ ಮಾಡ್ತೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಕೆಲವರು ಕೊಬ್ಬರಿ ಹಾಕಲ್ಲ, ಇದು ಸ್ವಲ್ಪ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ.
ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊಬ್ಬರಿ ಹಾಕ್ಕೊಳ್ಳಿ. ಬೇಳೆ ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ ಕೊಬ್ಬರಿ ಹಾಕ್ಕೊಂಡು ತಿಂದರೆ ನೋಡಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್